ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ. ನಾನು ವಕೀಲೆ. ಧ್ವನಿ ಲೀಗಲ್ ಟ್ರಸ್ಟ್ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಧ್ವನಿ ಲೀಗಲ್ ಟ್ರಸ್ಟ್ ಜನಶಕ್ತಿ ಮೀಡಿಯಾ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಂದು ನಾ ಮಾತನಾಡುತ್ತಿರುವ ವಿಷಯ ಏನೆಂದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಥವಾ ವಿಶೇಷ ವಿವಾಹ ಕಾಯ್ದೆ 1954. ಸೊ ಈ ಕಾಯ್ದೆ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ವಿಶೇಷ ವಿವಾಹ ಕಾಯ್ದೆ ಮೊದಲು ಇರಲಿಲ್ಲ. ಆಗ ಸಿಚುವೇಶನ್ ಹೇಗಿತ್ತು ಅಂದರೆ, ಬೇರೆ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿಗಳು ಮದುವೆಯಾಗಬೇಕು ಅಂತ ಅಂದರೆ ಅವರು ಮತಾಂತರ ಮಾಡ್ಕೋಬೇಕಾಯ್ತು. ಸೊ ನಿಮಗೆ ಗೊತ್ತಿರೋ ಹಾಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಇಬ್ಬರು ಹಿಂದೂಗಳು ಮಾತ್ರ ವಿವಾಹ ಆಗಬಹುದು. ಹಾಗೆಯೇ ಮುಸ್ಲಿಂ ಶರಿಯಾ ಲಾನಲ್ಲಿ ಮುಸ್ಲಿಮರು ಮಾತ್ರ ವಿವಾಹವಾಗಬಹುದು. ಅಂತೆಯೇ ಪಾರ್ಸಿ ಕಾನೂನು, ಅಂತೆಯೇ ಕ್ರಿಶ್ಚಿಯನ್ ಕಾನೂನು. ಸೊ ಇಬ್ಬರು ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿಗಳು ವಿವಾಹವಾಗಬೇಕಂದ್ರೆ ಒಂದು ಕಾನೂನು ಅಥವಾ ಚೌಕಟ್ಟು ಇರಲಿಲ್ಲ. ಹಾಗಾಗಿ ಈ ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ವಿಶೇಷ ವಿವಾಹ ಕಾಯ್ದೆಯು 1954ರಲ್ಲಿ ಜಾರಿಗೆ ಬಂತು. ಇದು ಹಲವಾರು ವಿಷಯಗಳಿಗೆ ಮುಖ್ಯವಾಗುತ್ತದೆ. ಒಂದು, ನಾ ಆಗಲೇ ಹೇಳಿರೋ ಹಾಗೆ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಆಗಿದ್ದರೆ ಅವರಿಗೆ ಮದುವೆಯಾಗಲು ಒಂದು ಅವಕಾಶವನ್ನು ಈ ಕಾಯ್ದೆ ನೀಡುತ್ತದೆ. ಎರಡನೇದಾಗಿ, ನಿಮಗೆ ಯಾವುದೇ ಆಚರಣೆಗಳು ಬೇಡ, ಯಾವುದೇ ರಿಚುವಲ್ಸ್ ಬೇಡ. ರಿಚುವಲ್ಸ್ ಇಲ್ಲದೆ ಒಂದು ಸಿಂಪಲ್ ವಿವಾಹ, ನಾವೇನು ಸಹಜ ವಿವಾಹ ಅಂತ ಹೇಳ್ತೀವೋ ಆ ವಿವಾಹವನ್ನು ನೀವು ಮಾಡ್ಕೋಬೇಕಾದ್ರೆ ಯಾವುದು ಆಡಂಬರವಿಲ್ಲದೆ ಈ ಕಾನೂನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ಅದಕ್ಕೆ ಅವಕಾಶ ನೀಡುತ್ತದೆ. ಮೂರನೇದಾಗಿ, ಕಾನೂನಾತ್ಮಕವಾಗಿ ನೀವು ಮದುವೆ ಆಗಬೇಕು ಅಂದರೆ ನಿಮ್ಮ ಮದುವೆ ನೋಂದಣಿ ಆಗಿರಬೇಕು ಅಥವಾ ರಿಜಿಸ್ಟ್ರೇಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ಆಗಕ್ಕೆ ಕೂಡ ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ಹಲವಾರು ಸ್ಟೆಪ್ಸನ್ನು, ಪ್ರಾಸೆಸಸ್ಸನ್ನು ಹೇಳುತ್ತೆ. ಈ ಕಾರಣಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ವಿಶೇಷ ವಿವಾಹ ಕಾಯ್ದೆ ತುಂಬ ಮುಖ್ಯ ಆಗುತ್ತೆ. ಸೊ ಈ ಕಾಯ್ದೆಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಮುಂಚೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಮದುವೆ ಆಗಬೇಕಂದ್ರೆ ಕೆಲವು ಕಂಡೀಷನ್ಸ್ ಇದೆ. ಆ ಮದುವೆ ಕಾನೂನಾತ್ಮಕ ಮದುವೆ ಅಂದರೆ ವ್ಯಾಲಿಡ್ ಮದುವೆ ಆಗಬೇಕಂದ್ರೆ ಕೆಲವು ಕಂಡೀಷನ್ಸ್ ಇದೆ. ಮೊದಲನೇದಾಗಿ, ಯಾರು ಮದುವೆ ಆಗ್ತಾ ಇದ್ದೀರೋ ವರ ವಧು ಅವರಿಗೆ ಆಗಲೇ ಬದುಕಿರುವಂತಹ ಸ್ಪೌಸ್ ಇರಬಾರದು, ಅಂದರೆ ಅವ್ರಿಗೆ ಆಗಲೇ ಮದುವೆ ಆಗಿರಬಾರ್ದು. ಅದು ಒಂದು. ಎರಡನೇದಾಗಿ, ಅವರು ವಯಸ್ಕರಾಗಿರಬೇಕು, ಅಂದರೆ ಮೇಜರ್ಸ್ ಆಗಿರಬೇಕು. ಹೆಣ್ಣು ಆಗಿದ್ದರೆ 18 ವರ್ಷ, ಗಂಡಾಗಿದ್ದರೆ 21 ವರ್ಷ ತುಂಬಿರಬೇಕು. ಮೂರನೇದಾಗಿ, ಅವರು ಸ್ವಇಚ್ಛೆಯಿಂದ ಆ ಮದುವೆಯನ್ನು ಮಾಡ್ಕೊತಾ ಇರಬೇಕು, ಯಾರ ಒತ್ತಡನೂ ಇಲ್ಲದೆ ಆ ಮದುವೆ ನಡೀತಾ ಇರಬೇಕು. ನಾಲ್ಕನೇದು, ಆ ಸ್ವಇಚ್ಛೆ ಅಂತ ಏನು ನಾನು ಹೇಳಿದ್ನೋ ಆ ಸ್ವಇಚ್ಛೆ ಅವರು ಆ ಇಚ್ಛೆಯನ್ನು ತೋರಿಸುವ ಮನಸ್ಥಿತಿಯನ್ನು ಹೊಂದಿರಬೇಕು. ಏಕೆಂದರೆ ಅವರು ಒಂದು ಇನ್ಸ್ಯಾನಿಟಿ ಅಥವಾ ಆ ಒಪ್ಪಿಗೆ ಕೊಡೋ ಮನಸ್ಥಿತಿಯಲ್ಲಿ ಇಲ್ಲ ಅಂದರೆ ಅದು ವ್ಯಾಲಿಡ್ ಮ್ಯಾರೇಜ್ ಆಗಲ್ಲ. ಸೊ ಇಷ್ಟು ಸಹ ಒಂದು ಕಾನೂನಾತ್ಮಕವಾಗಿ ಒಂದು ವ್ಯಾಲಿಡ್ ಮದುವೆ ಅಂತ ಹೇಳಬೇಕಂದ್ರೆ ಇದಿಷ್ಟು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಕಂಡೀಷನ್ಸ್ ಏನಿದೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ಗೆ ಕೂಡ ಅನ್ವಯಿಸುತ್ತೆ. ಏಕೆಂದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ನಿಮ್ಮ ಮದುವೆಯನ್ನು ನೋಂದಾಯಿಸಿಕೊಳ್ಳಬೇಕಂದ್ರೆ ಈ ಎಲ್ಲ ಕಂಡೀಷನ್ಸ್ ಕೂಡ ಫುಲ್ಫಿಲ್ ಆಗಿರಬೇಕು. ನಿಮಗೆ ತಿಳಿದಿರೋ ಹಾಗೆ ವಿವಾಹ ಅನ್ನೋದು ಒಂದು ಪರ್ಸನಲ್ ಲಾಗೆ ಸೇರಿರೋ ವಿಚಾರ. ಪರ್ಸನಲ್ ಲಾ ಅಂದರೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಸೊ ನಾವು ಹಿಂದೂಗಳಾಗಿ ಹುಟ್ಟಿದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅನ್ವಯಿಸುತ್ತೆ. ಪ್ರಾಪರ್ಟಿ ಡೆವಲ್ಯೂಷನ್ ಹೇಗೆ ಆಗುತ್ತೆ ಅನ್ನೋದು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ನಿರ್ಧರಿಸುತ್ತೆ. ನಾವು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಮದುವೆ ಆಗಬೇಕಂದ್ರೆ ಏನೇನು ಕಸ್ಟಮ್ಸ್ ಅಂತ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ವಿವರಿಸುತ್ತೆ. ಆದರೆ ಈ ಪರ್ಸನಲ್ ಲಾಸ್ ಇಲ್ಲದೇ ಇರೋ ರೀತಿ ಮದುವೆ ಆಗಬೇಕಂದ್ರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ಅನ್ವಯ ಆಗುತ್ತೆ ನಿಮಗೆ. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಎಲ್ಲ ಭಾರತೀಯರಿಗೂ ಅನ್ವಯವಾಗುತ್ತೆ. ನೀವು ಭಾರತೀಯ ನಾಗರಿಕರಾಗಿರಬೇಕು ಅಷ್ಟೇ. ನೀವು ಯಾವುದೇ ರಾಜ್ಯಕ್ಕೆ ಸೇರಿರಬಹುದು, ನೀವು ಭಾರತೀಯರಾಗಿದ್ದು ಬೇರೆ ದೇಶದಲ್ಲೇ ವಾಸ ಮಾಡ್ತಾ ಇರ್ಬೋದು. ನೀವು ಇಲ್ಲಿ ಬಂದು
ನಿಮ್ಮ ವಿವಾಹವನ್ನು ನೋಂದಣಿ ಮಾಡ್ಕೋಬೇಕಾದ್ರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ನೀವು ಮಾಡ್ಕೋಬಹುದು. ಈಗ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್, ನಿಮ್ಮ ಮದುವೆಯನ್ನು ನೋಂದಾಯಿಸಿಕೊಳ್ಳಬೇಕು ಅಂದರೆ ಏನೇನು ಪ್ರಾಸೆಸಸ್ ಇವೆ ಅಂತ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಮದುವೆಯನ್ನು ನೋಂದಣಿ ಮಾಡ್ಕೋಬೇಕಂದ್ರೆ ಎಲ್ಲ ಆನ್ಲೈನ್ ಪ್ರಾಸೆಸಸ್ ಇದೆ. ನಿಮಗೆ ಕಾವೇರಿ ವೆಬ್ಸೈಟ್ ಬಗ್ಗೆ ತಿಳಿದಿರಬಹುದು. ಸೊ ಈ ಕಾವೇರಿ 2.0 ವೆಬ್ಸೈಟ್ನಲ್ಲಿ ಒಂದು ಟ್ಯಾಬ್ ಏನಂತ ಇದೆ ಅಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಥವಾ ವಿವಾಹ ನೋಂದಣಿ. ನೀವು ಆ ಟ್ಯಾಬ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ನೀವು ಸೈನ್ ಅಪ್ ಆಗಬೇಕು. ನಿಮ್ಮ ದಾಖಲೆಗಳನ್ನು ತೋರಿಸಿ ನಿಮ್ಮ ಡೀಟೇಲ್ಸನ್ನು, ಮಾಹಿತಿಯನ್ನು ಆ ವೆಬ್ಸೈಟ್ನಲ್ಲಿ ತುಂಬಿ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಡಲಾಗುತ್ತದೆ. ಆ ಯೂಸರ್ ನೇಮ್ ಪಾಸ್ವರ್ಡನ್ನು ತೆಗೆದುಕೊಂಡು ನೀವು ಆ ವೆಬ್ಸೈಟನ್ನು ಆಕ್ಸೆಸ್ ಮಾಡ್ಬೋದು. ಅಲ್ಲಿ ನೀವು ವಿವಾಹ ನೋಂದಣಿ ಅನ್ನೋ ಬಟನ್ನನ್ನು ಒತ್ತಿದ್ರೆ ಆಗ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಅಲ್ಲಿ ನೀಡ್ತಾರೆ. ನಾನು ಆಗಲೇ ಹೇಳಿರೋ ಹಾಗೆ ಕಂಡೀಷನ್ಸ್ ಆಫ್ ಮ್ಯಾರೇಜ್ ಏನಿದೆ, ವಯಸ್ಕರ, ಸ್ವಇಚ್ಛೆಯಿಂದ ಮಾಡ್ಕೊತಾ ಇದ್ದಾರಾ, ಇದೆಲ್ಲ ಕೂಡ ಅಲ್ಲಿ ಬರೆದಿರ್ತಾರೆ. ಎರಡನೇದಾಗಿ ನಿಮ್ಮ ದಾಖಲೆಗಳನ್ನು ಕೇಳ್ತಾರೆ. ಸೊ ಒಂದು ಅಡ್ರೆಸ್ ಪ್ರೂಫ್ ಹೇಗೆ ನಾವು ತೋರಿಸ್ಬೋದು, ಆಧಾರ್ ಕಾರ್ಡನ್ನು ತೋರಿಸ್ಬೋದು. ಸೊ ಆಧಾರ್ ಕಾರ್ಡನ್ನು ಅವರು ಕೇಳಬಹುದು. ಎರಡನೇದಾಗಿ ಏಜ್ ಪ್ರೂಫ್ ತೋರ್ಸೋಕ್ಕೆ ಹಲವಾರು ದಾಖಲೆಗಳಿದೆ. ಒಂದು ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನು ತೋರಿಸ್ಬೋದು ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟನ್ನು ತೋರಿಸ್ಬೋದು. ಸೊ ಪ್ರತಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೂ ಪ್ರಕ್ರಿಯೆಗಳು ಸ್ವಲ್ಪ ಬೇರೆ ಇರುತ್ತೆ. ಸೊ ನೀವು ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ನಿಮ್ಮ ನೋಂದಣಿಯನ್ನು ಮಾಡ್ಕೊತಾ ಇದ್ದೀರೋ ಆ ಸಬ್ ರಿಜಿಸ್ಟ್ರಾರ್ ಆಫೀಸನ್ನ ಮುಂಚೆನೆ ವಿಸಿಟ್ ಮಾಡಿ ಒಂದಷ್ಟು ಮಾಹಿತಿಯನ್ನು ಗ್ಯಾದರ್ ಮಾಡಿಕೊಂಡು ಸ್ಪೆಸಿಫಿಕ್ ಮಾಹಿತಿಯನ್ನು ಈ ನೋಂದಣಿ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಈ ಡೀಟೇಲ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡ್ತೀರಲ್ವಾ ವೆಬ್ಸೈಟಲ್ಲಿ, ತದನಂತರ ಒಂದು ನಂಬರ್ ಕೊಡ್ತಾರೆ. ಆ ನಂಬರನ್ನು ಇಟ್ಕೊಂಡು ನೀವು ನಿಮ್ಮ ಹತ್ತಿರದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ನೀವು ಹೋಗಬೇಕಾಗತ್ತೆ. ಈಗ ಹತ್ತಿರದ ಸಬ್ ರಿಜಿಸ್ಟ್ರಾರ್ ಅಂದರೆ ಯಾರು? ವರ ಅಥವಾ ವಧು. ನಿಮ್ಮ ಮನೆಯ ಹತ್ತಿರ, ನಿಮ್ಮ ಮನೆಯ ಸರಹದ್ದಿನಲ್ಲಿ ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇರುತ್ತೋ ಅದನ್ನು ನಿಮ್ಮ ಜೂರಿಸ್ಡಿಕ್ಷನಲ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಹೇಳಲಾಗುತ್ತೆ. ಸೊ ನೀವು ಆ ಜೂರಿಸ್ಡಿಕ್ಷನಲ್ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಈ ದಾಖಲೆಗಳನ್ನು ಕೊಟ್ಟು ಒರಿಜಿನಲ್ ದಾಖಲೆಯನ್ನು ತೊಗೊಂಡು ಹೋಗಬೇಕಾಗತ್ತೆ, ಫೋಟೋಸನ್ನು ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ನೀವೇನು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀರೋ ಆ ರಿಜಿಸ್ಟ್ರೇಷನ್ ನಂಬರನ್ನು ತೊಗೊಂಡು ಹೋಗಬೇಕಾಗತ್ತೆ. ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಈ ಮಾಹಿತಿಯನ್ನು ನೀಡಿದ್ರೆ ಆಗ ಅವರು ನಿಮಗೆ ಒಂದು ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮು ಶೆಡ್ಯೂಲ್ 2. ಆ ಶೆಡ್ಯೂಲ್ 2 ಅಂದರೆ ಏನು? ಅದು ನೋಟಿಸ್ ಆಫ್ ಇಂಟೆಂಡೆಡ್ ಮ್ಯಾರೇಜ್. ಅಂದರೆ ನೀವು ಜಗತ್ತಿಗೆ ಹೇಳ್ತಾ ಇದ್ದೀರಾ, ನಾನು ಈ ವ್ಯಕ್ತಿಯನ್ನು ಮದುವೆ ಆಗ್ತಾ ಇದ್ದೀನಿ. ಸೊ ಇಟ್ ಈಸ್ ಎ ಪಬ್ಲಿಕ್ ಇನ್ಫಾರ್ಮೇಷನ್. ಸೊ ಈ ನೋಟಿಸ್ ಆಫ್ ಇಂಟೆಂಡೆಡ್ ಮ್ಯಾರೇಜ್ನ ಆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾರ್ಡ್ ಕಾಪಿಯನ್ನು ಪ್ರಿಂಟ್ ಮಾಡಲಾಗುತ್ತೆ ನಿಮ್ಮ ಕಾವೇರಿ 2.0 ವೆಬ್ಸೈಟ್ ಮಾಹಿತಿಯನ್ನು ತೆಗೆದುಕೊಂಡು. ಆ್ಯಂಡ್ ಅಲ್ಲಿ ನೀವಿಬ್ಬರು ಸೈನ್ ಮಾಡಬೇಕಾಗುತ್ತದೆ. ನೀವು ಆ ಸೈನ್ ಮಾಡಿದ ತಕ್ಷಣವೇ ಆ ಇಂಟೆಂಡೆಡ್ ನೋಟಿಸ್ನ ಅಲ್ಲಿ ಇರುವ ನೋಟಿಸ್ ಬೋರ್ಡ್ ಮೇಲೆ ಹಾಕಲಾಗುತ್ತದೆ. ಸೊ ಇದು ತುಂಬ ಮುಖ್ಯವಾಗಿ ನೀವೇನು ಗೊತ್ತು ಮಾಡ್ಕೋಬೇಕು ಅಂದರೆ 30 ದಿನದ ಮುಂಚೆ, ಸಪೋಸ್ ನೀವು ಒಂದು ದಿನ ನೀವು ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ, ಆ ದಿನದಿಂದ 30 ದಿನ ಹಿಂದೆ ಇದು ಆಗಿರಬೇಕು. ಆ್ಯಂಡ್ ಇಂಟೆಂಡೆಡ್ ನೋಟಿಸ್ ಕೊಟ್ಟಿರೋ ದಿನದಿಂದ 30 ದಿನದಿಂದ 90 ದಿನವರೆಗೂ ಟೈಮ್ ಇದೆ ನೀವು ಮದುವೆ ಆಗೋಕ್ಕೆ. ಈ ನೋಟಿಸನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕಿದ ನಂತರ ನಿಮಗೆ ಮಾಡುವುದಕ್ಕೆ ಏನೂ ಇರುವುದಿಲ್ಲ. ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಒಬ್ಜೆಕ್ಷನ್ಸ್ ಬರಬಹುದು. ಈ ಒಬ್ಜೆಕ್ಷನ್ಸ್ ಅಂದರೆ ಏನು? ಸಪೋಸ್ ನೀವು ನಿಮ್ಮ ಮಾಹಿತಿಯನ್ನು ನೀಡಿದ್ದೀರಾ ಆ್ಯಂಡ್ ನೋಟಿಸ್ ಬೋರ್ಡ್ ಮೇಲೆ ಅವರು ಅದನ್ನು ಪ್ರಕಟ ಮಾಡಿದ್ದಾರೆ. ಸಪೋಸ್ ಒಬ್ಬರಿಗೆ ಆಗಲೇ ಒಬ್ಬ ಹೆಂಡತಿ ಇರಬಹುದು, ಅವರು ಬಂದು ಸಬ್ ರಿಜಿಸ್ಟ್ರಾರ್ಗೆ ಒಂದು ಒಬ್ಜೆಕ್ಷನ್ಸ್ ಹಾಕಿ, ನೋಡಿ ನನಗೆ ಆಗಲೇ ಮದುವೆ ಆಗಿರೋರು ಮತ್ತೆ ಮದುವೆ ಆಗ್ತಾ ಇದ್ದಾರೆ ಅಂತ ಅವರು ಒಬ್ಜೆಕ್ಷನ್ಸನ್ನು ತೋರಿಸ್ಬೋದು. ಸೊ ಅದು ವ್ಯಾಲಿಡ್ ಒಬ್ಜೆಕ್ಷನ್ ಇದ್ದರೆ ಸಬ್ ರಿಜಿಸ್ಟ್ರಾರ್ ಅವರು ಒಂದು ಎನ್ಕ್ವೈರಿ ನಡೆಸ್ತಾರೆ. ಆ್ಯಂಡ್ ಎನ್ಕ್ವೈರಿ ಮಾಡಿ ತದನಂತರ ಅವರು ಡಿಸಿಷನ್ ತೊಗೊತಾರೆ ಆ ಮದುವೆಯನ್ನು ಮುಂದುವರಿಸಬೇಕೋ ಬೇಡವೋ ಅಂತ, ರಿಜಿಸ್ಟರ್ ಮಾಡಬೇಕೋ ಬೇಡವೋ ಅಂತ. ಸಪೋಸ್ ಈ ಥರ ಒಂದು ವ್ಯಾಲಿಡ್ ಒಬ್ಜೆಕ್ಷನ್ ಬಂದರೆ, ಆಗಲೇ ಮದುವೆ ಆಗಿದೆ ಅಂತ ಯಾರಾದರೂ ಬಂದರೆ, ಅವರು ದಾಖಲಾತಿಗಳನ್ನು ತೋರಿಸಿದ್ರೆ
ಆ ಮದುವೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಸಪೋಸ್ ಇವಾಗ ಏನಾಗುತ್ತೆ, ಒಂದಷ್ಟು ಸಂದರ್ಭಗಳಲ್ಲಿ ಪೇರೆಂಟ್ಸ್ ಪೋಷಕರು ಬರ್ತಾರೆ, ನನಗೆ ಮದುವೆ ಇಷ್ಟ ಇಲ್ಲ, ಇವರು ಇಂಟರ್ ಕಾಸ್ಟ್ ಮದುವೆ ಮಾಡ್ಕೊತಾ ಇದ್ದಾರೆ ಅಥವಾ ಇಂಟರ್ ರಿಲಿಜಿಯಸ್ ಮದುವೆ ಮಾಡ್ಕೊತಾ ಇದ್ದಾರೆ, ನಮ್ಗೆ ಇಷ್ಟ ಇಲ್ಲ ಅಂತ ಬರ್ಬೋದು. ಆದರೆ ಆ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರ್ ಅವರಿಗೆ ಪವರ್ಸ್ ಇಲ್ಲ ಆ ಮದುವೆಯನ್ನು ತಡೆಯೋದಕ್ಕೆ, ಪ್ರೊವೈಡೆಡ್ ಅವರಿಬ್ಬರು ಮೇಜರ್ಸ್, ವಧುವರರು ಇಬ್ಬರು ಮೇಜರ್ಸ್ ಆಗಿರಬೇಕು. ನಿಮಗೆ ತಿಳಿದಿರೋ ಹಾಗೆ ನಮ್ಮ ಸುಪ್ರೀಂ ಕೋರ್ಟು ಹಲವಾರು ಪ್ರಕರಣಗಳಲ್ಲಿ ಏನು ಹೇಳಿದೆ ಅಂದರೆ, ಮದುವೆ ಆಗುವುದು, ರೈಟ್ ಟು ಮ್ಯಾರಿ, ನಮಗೆ ಆಯ್ಕೆ ಮಾಡುವಂತಹ ಹಕ್ಕು ಇದೆ, ನಮಗೆ ಇಚ್ಛೆ ಇರುವಂತಹ ವ್ಯಕ್ತಿಯೊಂದಿಗೆ ಮದುವೆ ಆಗುವುದು ನಮ್ಮ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹಲವಾರು ಪ್ರಕರಣಗಳಲ್ಲಿ ಹೇಳಿದೆ. ಸೊ ಹಾಗಾಗಿ ಈ ಒಬ್ಜೆಕ್ಷನ್ಸು ವ್ಯಾಲಿಡ್ಡೋ ಇನ್ವ್ಯಾಲಿಡ್ಡೋ ಸಬ್ ರಿಜಿಸ್ಟ್ರಾರ್ ಅವರು ಆ ಇನ್ಕ್ವೈರಿ ನಡೆಸಿ ಅವರು ಡಿಸೈಡ್ ಮಾಡ್ತಾರೆ. ತದನಂತರ ನಾ ಹೇಳಿರೋ ಹಾಗೆ 30 ದಿನ ಆ ಕಾಲಾವಕಾಶ ಮುಗಿದ ನಂತರ ಅವರು ನಿಮ್ಮನ್ನ ಮತ್ತೆ ಕರೆಸ್ತಾರೆ. ಇಲ್ಲಿ ಇನ್ನೊಂದು ವಿಷಯ ತುಂಬ ಮುಖ್ಯ ಆಗುತ್ತೆ. ನೀವು ಯಾವ ಸರಹದ್ದಿನಲ್ಲಿ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಿರೋ, ನಾ ಆಗಲೇ ಹೇಳ್ದಂಗೆ ಜೂರಿಸ್ಡಿಕ್ಷನಲ್ ಸಬ್ ರಿಜಿಸ್ಟ್ರಾರ್ ಆಫೀಸ್, ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಲೊಕ್ಯಾಲಿಟಿಯಲ್ಲಿ ನೀವು ಅಟ್ಲೀಸ್ಟ್ 30 ದಿನಗಳ ಕಾಲ ಅಲ್ಲಿ ವಾಸ ಆಗಿರಬೇಕು. ಇನ್ನೊಂದು ವಿಚಾರ ಏನಂದ್ರೆ, ಸಪೋಸ್ ವಧು ಒಂದು ಏರಿಯಾದಲ್ಲಿ ಇದ್ದು ಆ ಏರಿಯಾದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ನೋಂದಾಯಿಸಕ್ಕೆ ಹೋಗ್ತಾರೆ, ಸಪೋಸ್ ವರ ಇನ್ನೊಂದು ಲೊಕ್ಯಾಲಿಟಿಯಲ್ಲಿ ಇರ್ತಾರೆ, ಈ ಸಬ್ ರಿಜಿಸ್ಟ್ರಾರು ನಾವು ಯಾರಿಗೆ ಆ ದಾಖಲಾತಿಗಳನ್ನು ಕೊಡ್ತೀವೋ ಅವರು ಆ ಇಂಟೆಂಡೆಡ್ ನೋಟಿಸ್ ಅನ್ನ ಆ ಇನ್ನೊಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೂ ಕೂಡ ತಲುಪಿಸ್ಬೇಕು. ಆ್ಯಂಡ್ ಆ ಆಫೀಸಲ್ಲಿ ಕೂಡ ನೋಟಿಸ್ ಬೋರ್ಡ್ ಮೇಲೆ ಆ ಇಂಟೆಂಡೆಡ್ ನೋಟಿಸ್ ಅನ್ನ ಹಾಕಬೇಕು. ಸೊ ಬೇಸಿಕ್ಲಿ ವಧು ಮತ್ತೆ ವರರು ಯಾವ ಏರಿಯಾದಲ್ಲಿ ಇರ್ತಾರೋ ಆ ಏರಿಯಾದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಆ ನೋಟಿಸ್ ಬೋರ್ಡ್ ಮೇಲೆ ಅಟ್ಲೀಸ್ಟ್ 30 ದಿನಗಳ ಕಾಲ ಇರುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ನೀವು 30 ದಿನಗಳ ಕಾಲ ಆದಮೇಲೆ ನೀವು ಮತ್ತೆ ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅಪ್ ಟು 90 ಡೇಸ್ ಟೈಮ್ ಇರುತ್ತೆ ನಿಮ್ಮ ಮದುವೆಯನ್ನು ದಾಖಲಿಸೋಕ್ಕೆ ಆ್ಯಂಡ್ ನೋಂದಣಿ ಮಾಡ್ಕೊಳ್ಳೋಕ್ಕೆ. ಸೊ ನೀವು ತದನಂತರ ಹೋಗ್ತೀರಾ ಅಲ್ವಾ, ಆಗ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಮತ್ತೆ ತೊಗೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಅಲ್ಲಿ ನೀವು ಸಹಿ ಮಾಡಬೇಕಾಗತ್ತೆ. ಅದು ಕೂಡ ಆನ್ಲೈನ್ ಪ್ರಾಸೆಸ್ಸು. ಅಲ್ಲಿ ಸಹಿ ಮಾಡಿದ ನಂತರ ನಿಮ್ಮ ಮದುವೆ ಅಲ್ಲಿ ನೋಂದಣಿ ಆಗುತ್ತದೆ. ಇದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಯಾವುದೇ ಆಡಂಬರವಿಲ್ಲ, ಯಾವುದೇ ಆಚರಣೆಗಳನ್ನು ಪಾಲಿಸಬೇಕಾಗಿಲ್ಲ. ನೀವು ಸಿಂಪಲ್ ಮದುವೆ ಆಗಬೇಕು ಅಂತ ಅಂದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿ ಇಲ್ಲಿ ನೀವು ಸಿವಿಲ್ ಮ್ಯಾರೇಜ್ ಪ್ರಾಸೆಸಸ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸಿವಿಲ್ ಮ್ಯಾರೇಜ್ ಅಂದರೆ ಏನು? ಸಿಂಪಲ್ ಪ್ರಾಸೆಸಸ್ಸು, ಕೋರ್ಟ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ. ನೀವು ಹತ್ತಿರದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ನಿಮ್ಮ ಮದುವೆಯನ್ನು ರಿಜಿಸ್ಟರ್ ಮಾಡ್ಕೋಬಹುದು. 30 ದಿನಗಳ ಕಾಲ ನೀವು ಕಾದು ಮತ್ತೆ ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಾಗ ನೀವು ಒಂದು ಘೋಷಣೆ ಪತ್ರವನ್ನು ಕೂಡ ಸೈನ್ ಮಾಡಬೇಕಾಗತ್ತದೆ. ಆ ಘೋಷಣೆ ಪತ್ರ ಅಂದರೆ ಏನು? ನಾನು ಈ ವ್ಯಕ್ತಿಯನ್ನ ನನ್ನ ಸಂಗಾತಿಯಾಗಿ ಅಥವಾ ನನ್ನ ಮ್ಯಾರೇಜ್ ಪಾರ್ಟ್ನರ್ ಆಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ಅನ್ನೋ ಡಿಕ್ಲರೇಷನ್ ಅನ್ನು ನೀಡಿ ಆ ಘೋಷಣೆ ಪತ್ರವನ್ನು ಇಬ್ಬರು ಸೈನ್ ಮಾಡಬೇಕಾಗುತ್ತದೆ. ತದನಂತರ ನಿಮಗೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಯಾಕೆ ಮುಖ್ಯ ಆಗುತ್ತೆ? ಯಾಕಂದರೆ ಅದು ಒಂದು ಕನ್ಕ್ಲೂಸಿವ್ ಪ್ರೂಫ್ ನಿಮ್ಮ ಮದುವೆ ಆಗಿದೆ ಅಂತ. ಎಷ್ಟೋ ಸಲ ನಮಗೆ ಬರೋ ಕೇಸಸ್ಸಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ, ಮದುವೆ ಆಗಿದೆ ಅನ್ನೋದಕ್ಕೆ ಯಾವುದೇ ಥರದ ದಾಖಲಾತಿಗಳು ಇರಲ್ಲ. ಸೊ ಆಗ ತುಂಬ ತೊಂದರೆ ಆಗುತ್ತೆ, ಎಸ್ಪೆಷಲಿ ಮಹಿಳೆಗೆ. ಯಾಕಂದರೆ ನಮ್ಮ ಹತ್ರ ಬರೋ ಮಹಿಳೆಯರು ಅವ್ರೇನು ಹೇಳ್ತಾರೆ, ಈ ಥರ ಮದುವೆ ಮಾಡಿಕೊಂಡ್ರು, ಈಗ ಬಿಟ್ಟು ಹೋಗಿದ್ದಾರೆ, ನನಗೆ ಜೀವನಾಂಶ ಬೇಕು ಅಂತ ಬರೋ ಕೇಸಸ್ ಬರುತ್ತೆ ನಮ್ಮ ಹತ್ರ. ಆಗ ನಾವು ಫಸ್ಟ್ ಪ್ರಶ್ನೆ ನಾವೇನು ಕೇಳ್ತೀವಿ, ಮದುವೆ ಆಗಿದ್ಯಾ, ತೋರಿಸಿ ದಾಖಲಾತಿಗಳು. ಆದರೆ ಎಷ್ಟೋ ಸಲ ದುರದೃಷ್ಟವಶಾತ್ ಆ ದಾಖಲೆಗಳು ಇರಲ್ಲ. ಸೊ ಆಗ ನಾವು ಮದುವೆಯನ್ನು ಪ್ರೂವ್ ಮಾಡೋಕ್ಕೂ ಕಷ್ಟ ಇದೆ ಆ್ಯಂಡ್ ಅವರಿಗೆ ಜೀವನಾಂಶ ಏನು ಬೇಕೋ ಡಿವೋರ್ಸ್ ಪ್ರೊಸೀಡಿಂಗ್ಸ್ನ ಸ್ಟಾರ್ಟ್ ಮಾಡಿ ಆ ಜೀವನಾಂಶ ಕೊಡಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ ಆಗ ಅಂದರೆ, ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಅರ್ಜಿ ಹಾಕ್ತೀವಿ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಮದುವೆ ಅವಶ್ಯಕತೆ ಇಲ್ಲ. ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಬಾಳ್ತಾ ಇದ್ರೆ ಅವರು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಅರ್ಜಿ ಹಾಕೋಬಹುದು. ಸೊ ಹಾಗೆ ನಾವು ಆ ಮಹಿಳೆಯರಿಗೆ ಏನು ಹೇಳ್ತೀವಿ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೆಳಗಡೆ ಅರ್ಜಿ ಹಾಕಿ ನಿಮಗೆ ಜೀವನಾಂಶ ಕೊಡಿಸೋವಂಥ ಪ್ರಯತ್ನ ಮಾಡ್ತೀವಿ ಅಂತ. ಆದರೆ ಮದುವೆಯ ಪ್ರೂಫ್ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕಾಗಿ ರಿಜಿಸ್ಟ್ರೇಷನ್ ಅನ್ನೋದು ಅತ್ಯಗತ್ಯ.
ಏಕೆಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ದರೆ, ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿದೆ ನೋಡಿ ಅಂತ ಒಂದು ಸರ್ಟಿಫಿಕೇಟ್ ಇದ್ದರೆ ಅದು ಒಂದು ಸರ್ಕಾರ ಇಶ್ಯೂ ಮಾಡಿರೋ ಅಂತಹ ಒಂದು ದಾಖಲೆ. ಸೊ ಅದು ನಿಮಗೆ ಯಾವ ದಿನಕ್ಕಾದರೂ ಅದು ಬೇಕಾಗತ್ತೆ, ಏಕೆಂದರೆ ನೀವು ಅದು ನಾನು ಆಗಲೇ ಹೇಳ್ದಂಗೆ ಅದು ಕನ್ಕ್ಲೂಸಿವ್ ಪ್ರೂಫ್ ನಿಮಗೆ ಮದುವೆ ಆಗಿದೆ ಅಂತ. ಆ್ಯಂಡ್ ಅದರ ಕಾರಣದಿಂದ ನಿಮ್ಮ ಪ್ರಾಪರ್ಟಿ ರೈಟ್ಸ್ ಇರ್ಬೋದು, ನಿಮ್ಮ ಚಿಲ್ಡ್ರನ್ಸ್ ರೈಟ್ಸ್ ಇರ್ಬೋದು, ಅವೆಲ್ಲ ಕೂಡ ಆ ದಾಖಲೆಯಿಂದಾನೇ ನಿರ್ಧಾರ ಪಟ್ಟಲಾಗತ್ತೆ. ಸೊ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ನೀವು ತುಂಬ ಕೇರ್ಫುಲ್ಲಾಗಿ ನಿಮ್ಮ ಆನ್ಲೈನ್ ಪ್ರಾಸೆಸಸ್ಸನ್ನು ನೀವು ಮಾಡಬೇಕಾಗತ್ತೆ. ನಿಮ್ಮ ಹೆಸರುಗಳು ಫಿಲ್ ಮಾಡುವಾಗ ನೀವು ಯಾವುದೇ ಮಿಸ್ಟೇಕ್ ಇಲ್ಲದೆ ಫಿಲ್ ಮಾಡ್ತಾ ಇದ್ದೀರಾ. ನೀವು ದಾಖಲೆಗಳನ್ನು ಅಪ್ಲೋಡ್ ಮಾಡುವಾಗ ಅವರು ಎಷ್ಟು ರೆಸಲ್ಯೂಷನ್ ಕೇಳ್ತಾ ಇದ್ದಾರೋ, ಎಷ್ಟು MB ಕೇಳ್ತಾ ಇದ್ದಾರೋ, ನೀವು ಆ ಪ್ರಕಾರ ನೀವು ಆ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಮೂರನೇದಾಗಿ, ನಿಮ್ಮ ದಾಖಲೆಗಳ ಒರಿಜಿನಲ್ ಕಾಪೀಸ್ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಯಾವಾಗ ಹೋಗ್ತಿರೋ ಆ ಒರಿಜಿನಲ್ ಕಾಪೀಸನ್ನು ನಿಮ್ಮೊಂದಿಗೆ ತಗೊಂಡು ಹೋಗಿ. ಆ್ಯಂಡ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹೇಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಡಿ, ಆಮೇಲೆ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಅಡಿ ಎಲ್ಲ ಪ್ರಾಸೆಸಸ್ ಇದೆಯೋ, ಮದುವೆ ಹೇಗಾಗಬೇಕು, ಮತ್ತು ಡಿವೋರ್ಸ್ ಹೇಗಾಗಬೇಕು, ಜೀವನಾಂಶ ಹೇಗೆ ಪಡೆಯಬಹುದು, ಮಕ್ಕಳ ಕಸ್ಟಡಿ ಬಗ್ಗೆ ಪ್ರಾವಿಷನ್ಸು, ಅದೇ ರೀತಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ಇವೆಲ್ಲ ಪ್ರಾವಿಷನ್ಸನ್ನು ವಿವರಿಸಲಾಗಿದೆ. ಸೊ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ಇವತ್ತೇ ನೀವು ಗೂಗಲಲ್ಲಿ ಹೋಗಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟನ್ನು ಗೂಗಲ್ ಮಾಡಿ ಆ ಕಾಯ್ದೆಯನ್ನು ಪ್ಲೀಸ್ ಒಂದ್ಸಲ ಓದಿ, ಯಾಕೆಂದರೆ ತುಂಬ ಸರಳವಾಗಿ ಆ ಕಾನೂನನ್ನು ಹೇಳಲಾಗಿದೆ. ಈ ದಿನ ನಾವು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಥವಾ ವಿಶೇಷ ವಿವಾಹ ಕಾಯ್ದೆ ಬಗ್ಗೆ ಮಾತಾಡಿದ್ವಿ. ಈ ಕಾಯ್ದೆ ಅಡಿ ಯಾರು ಮದುವೆ ಆಗಬಹುದು, ಹೇಗೆ ಮದುವೆ ಆಗಬಹುದು, ಮದುವೆಯನ್ನು ಹೇಗೆ ನಾವು ನೋಂದಣಿ ಮಾಡ್ಕೋಬಹುದು ಅನ್ನೋ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಈ ವಿಡಿಯೋ ಅಲ್ಲಿ ಕೊಟ್ಟಿರುವ ವಿಷಯಗಳು ನಿಮಗೆ ಉಪಯುಕ್ತಕರ ಅಂತ ಅನಿಸಿದೆ ಅಂತ ನಾವು ಭಾವಿಸ್ತೀವಿ. ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಧ್ವನಿ ಲೀಗಲ್ ಟ್ರಸ್ಟನ್ನು ನೀವು ಸಂಪರ್ಕ ಮಾಡಬಹುದು. ನಮಸ್ಕಾರ.